ಸಂಘರ್ಷವನ್ನ ತಡೆಯೋದಕ್ಕೆ ಅಂತ, ಈ ತರದ ಹತ್ಯೆಗಳನ್ನ ತಡೆಯೋದಕ್ಕೆ ಅಂತ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಸರ್ಕಾರ ನಿಯೋಜನೆಗೊಳಿಸ್ತಾ ಇದೆ. 3 ವಿಭಾಗಗಳಲ್ಲಿ ಕೋಮು ಹಿಂಸಾಚಾರ ತಡೆಗೆ ವಿಶೇಷ ಕಾರ್ಯಪಡೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಮೂಲಭೂತವಾದ ನಿಯಂತ್ರಣ ಇವರ ಜವಾಬ್ದಾರಿಯಂತೆ ನೈತಿಕ ಪೊಲೀಸ್ಗಿರಿ ಕಡಿವಾಣಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. 248 ಸಿಬ್ಬಂದಿಗಳನ್ನು ಹೊಂದಿರುವಂತಹ ಒಂದು ವಿಶೇಷ ತಂಡ ಇದು. ದ್ವೇಷ ಭಾಷಣ, ಕೋಮು ಹಿಂಸಾಚಾರ, ಮೂಲಭೂತವಾದ ಇದನ್ನೆಲ್ಲ ನಿಯಂತ್ರಣ ಮಾಡೋದು ಇವರ ಜವಾಬ್ದಾರಿ ಅಂತ. ಇದು ಒಂದು ಕೇವಲ ಯಾವುದೋ ಒಂದು ಧರ್ಮದವರ ವಿರುದ್ಧವಾಗಿ ಅಥವಾ ಇನ್ನೊಂದು ಧರ್ಮದವರ ಪರವಾಗಿ ಮಾಡ್ತಾರೆ ಅಂತ ಆರೋಪಕ್ಕೆ ಗುರಿ ಆಗದೆ ಇದ್ರೆ ಸಾಕು. ಯಾಕಂತಂದ್ರೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗಗಳಲ್ಲಿ ಈ 3 ತಂಡಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಆದ್ರೆ ಇದು ಬಹಳ ಸಮನ್ವಯತೆಯಿಂದ, ಬಹಳ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಬೇಕಾಗತ್ತೆ ಈ ಕಾರ್ಯಪಡೆಗಳು. ಇಲ್ಲದೆ ಹೋದಲ್ಲಿ ಯಾರೋ ಒಬ್ಬರ ಫೇವರ್ ಆಗಿ ಇರುವಂತಹ ಸಾಧ್ಯತೆಗಳು, ಆ ಆರೋಪಗಳು ಕೇಳಿಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಎಡಿಜಿಪಿ ಒಬ್ಬರಿರ್ತಾರೆ, ಡಿವೈಎಸ್ಪಿ ಒಬ್ಬರಿರ್ತಾರೆ ಈ ವಿಶೇಷ ಕಾರ್ಯಪಡೆಯಲ್ಲಿ, ಕಮಾಂಡೆಂಟ್ ಒಬ್ಬರಿರ್ತಾರೆ, ಆರ್ಪಿಐ 4 ಜನ ಇರ್ತಾರೆ. 248 ಜನರ ಒಂದು ಬೃಹತ್ ಕಾರ್ಯಪಡೆ ಇದು. 16 ಜನ ಪಿಎಸ್ಐಗಳಿರ್ತಾರೆ, ಸಿಎಚ್ಸಿಗಳು 60 ಜನ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ದಿನೇ ದಿನೇ ಈ ಕೋಮು ಸೌಹಾರ್ದತೆ ಕಡಿಮೆ ಆಗ್ತಾ ಇದೆ, ಅಷ್ಟೇ ಅಲ್ಲ ಹತ್ಯೆಗಳು ನಡೀತಾ ಇದೆ ಅಂತ. ಇದಕ್ಕೆ ಒಂದು ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂಥದ್ದು ಈಗ ಸರ್ಕಾರ 3 ವಿಭಾಗಗಳಲ್ಲಿ ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಿದೆ. ಪರಿಸ್ಥಿತಿ ಇನ್ನಾದರೂ ಸುಧಾರಿಸಬಹುದಾ ದಿನೇಶ್? ಏನಾಗಬಹುದು ಮುಂದೆ? ಏನೆಲ್ಲ ಅಪ್ಡೇಟ್? ಹೌದು ಶ್ರೀಲಕ್ಷ್ಮಿ, ಏನಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಕೋಮು ಸಂಘರ್ಷಕ್ಕೆ ನೆತ್ತರು ಹರಿತಾನೆ ಇದೆ, ಇದು ನಿಲ್ತಾನೆ ಇಲ್ಲ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ಆಕ್ರೋಶಗಳು ಕೂಡ ಬಹಳಷ್ಟು ಕೇಳಿ ಬಂದಿದ್ದು, ಇದರ ಜೊತೆಗೆ ಇಲ್ಲಿನ ಎಸ್ಪಿ ಹಾಗೂ ಕಮಿಷನರ್ ವಿರುದ್ಧ ಕೂಡ ಆಕ್ರೋಶ ಕೇಳಿ ಬಂದಿದ್ದು. ಅಂದ್ರೆ ಇದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭದ್ರತೆ ಕಡಿಮೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆದ್ರೆ, ಎಸ್ಪಿ ವ್ಯಾಪ್ತಿಯಲ್ಲಿ ಅಬ್ದುಲ್ ರೆಹಿಮಾನ್ ಅವರ ಹತ್ಯೆ ಆಗಿತ್ತು. ಈ ರೀತಿಯಾದಂತಹ ಹತ್ಯೆಗಳು ನಡೀತಾನೆ ಇತ್ತು. ಜೊತೆಗೆ ಒಂದಷ್ಟು ಚೂರಿರಿತ ಪ್ರಕರಣಗಳು ಕೂಡ ಜಾಸ್ತಿ ಆಗಿತ್ತು. ಹೀಗಾಗಿ ಏನು ಮಂಗಳೂರು ಕಮಿಷನರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಅನ್ನು ಬದಲಾವಣೆ ಮಾಡಬೇಕು ಅನ್ನುವಂತ ಆಕ್ರೋಶ ಎಲ್ಲೆಡೆ ಕೇಳಿ ಬಂದಿತ್ತು. ಬಿಜೆಪಿಗಳಿಂದಲೂ ಕೂಡ ಅದೇ ರೀತಿಯಂತ ಆಕ್ರೋಶ ಕೇಳಿ ಬಂದಿದೆ. ಇತ್ತ ಕಾಂಗ್ರೆಸ್ನವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಮುಸ್ಲಿಂ ಮುಖಂಡರು, ಅಂದ್ರೆ ನಿನ್ನೆ ತಾನೇ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಭೆ ಮಾಡಿದಂತಹ ಮುಸ್ಲಿಂ ಮುಖಂಡರು ಕೂಡ ಇದೇ ಪ್ರಮುಖ ಆಗ್ರಹವನ್ನು ಮುಂದಿಟ್ಟಿರುವಂತದ್ದು. ಅಂದ್ರೆ ಕಮಿಷನರ್ ಮತ್ತು ಎಸ್ಪಿ 2 ಜನ ಕೂಡ ಚೇಂಜ್ ಆಗಬೇಕು ಅನ್ನುವಂತ ಆಗ್ರಹ ಕೂಡ ಅವರದ್ದಾಗಿತ್ತು. ಒಟ್ಟಿನಲ್ಲಿ ಜನರ ಆಕ್ರೋಶದ ನಡುವೆ ಈಗ ನಿನ್ನೆ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಿರುವಂತದ್ದು. ಮಂಗಳೂರಿನ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರನ್ನ ವರ್ಗಾವಣೆ ಮಾಡಿ ಅವರ ಪ್ಲೇಸ್ಗೆ ಸುಧೀರ್ ರೆಡ್ಡಿ ಅವರನ್ನ ನೇಮಕ ಮಾಡಿರುವಂತದ್ದು. ಜೊತೆಗೆ ಏನು ಎಸ್ಪಿ ಆಗಿ ಯತೀಶ್ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು. ಅವರ ಸ್ಥಾನಕ್ಕೆ ಏನು ಉಡುಪಿಯಲ್ಲಿ ಎಸ್ಪಿ ಆಗಿದಂತ ಅರುಣ್ ಕುಮಾರ್ ಅವರನ್ನ ನೇಮಕ ಮಾಡಿರುವಂತದ್ದು. ಇಬ್ರು ಕೂಡ ಖಡಕ್ ಪೊಲೀಸ್ ಅಧಿಕಾರಿ ಅನ್ನುವಂತ ಹೆಸರು ಪಡೆದವರು. ಸುಧೀರ್ ರೆಡ್ಡಿ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆಗಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಈ ರೀತಿಯಾದಂತಹ ಕೋಮು ಸಂಘರ್ಷವನ್ನು ನಿಯಂತ್ರಣಕ್ಕೆ ತಂದಿದ್ರು. ಖಡಕ್ ಎಸ್ಪಿ ಅನ್ನುವಂತ ಹೆಸರನ್ನು ಕೂಡ ಪಡೆದಿದ್ರು. ಜೊತೆಗೆ ಅರುಣ್ ಕುಮಾರ್, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಎಸ್ಪಿ ಆಗಿ ಬರ್ತಾ ಇರುವಂತಹ ಅರುಣ್ ಕುಮಾರ್ ಅವರು ಕೂಡ ಬಹಳಷ್ಟು ಹೆಸರು ಮಾಡಿದವರು. ಖಡಕ್ ಎಸ್ಪಿ ಅನ್ನುವಂಥದ್ದು ಬಹಳಷ್ಟು ಖ್ಯಾತಿಯನ್ನು ಪಡೆದಿದ್ದಾರೆ. ಉಡುಪಿ ಭಾಗದಲ್ಲಾದಂತಹ ಒಂದಷ್ಟು ಏನು ಘಟನೆಗಳನ್ನು ಕೂಡ ನಿಯಂತ್ರಣ ಮಾಡಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡಕ್ಕೆ ಇವರು ಮನೆಯುವುದಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಉಡುಪಿ ಭಾಗದಲ್ಲಿ ಇರುವಂತದ್ದು. ಹೀಗೆ ಹೊಸ ಏನು ಅಧಿಕಾರಿಗಳನ್ನು ಈಗಾಗಲೇ ನೇಮಕ ಮಾಡಿರುವಂತದ್ದು. ಎಸ್ಪಿ ಆಗಿ ಉಡುಪಿಯಲ್ಲಿ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದಂತ ಅರುಣ್ ಕುಮಾರ್ ಅವರು ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ರೆ, ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಬದಲಾವಣೆ ಹೊಸ ಏನು ಇದಕ್ಕೆ ಕಾರಣ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಬ್ರು ಕೂಡ ಏನು ಖಡಕ್ ಪೊಲೀಸ್ ಅಧಿಕಾರಿಗಳಾಗಿ ಹೆಸರು ಮಾಡಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿನ ಕೋಮು ಗಲಭೆಗಳಾಗಿರ್ಬೋದು, ಒಂದಷ್ಟು ಹತ್ಯಾ ಪ್ರಕರಣಗಳಾಗಿರ್ಬೋದು, ಚೂರಿತ ಪ್ರಕರಣಗಳಾಗಿರ್ಬೋದು, ಇವುಗಳು ನಿಯಂತ್ರಣಕ್ಕೆ ಬರುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಕೋಮು
ಸಂಘರ್ಷವನ್ನ ತಡೆಯೋದಕ್ಕೆ ಅಂತ, ಈ ತರದ ಹತ್ಯೆಗಳನ್ನ ತಡೆಯೋದಕ್ಕೆ ಅಂತ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಸರ್ಕಾರ ನಿಯೋಜನೆಗೊಳಿಸ್ತಾ ಇದೆ. 3 ವಿಭಾಗಗಳಲ್ಲಿ ಕೋಮು ಹಿಂಸಾಚಾರ ತಡೆಗೆ ವಿಶೇಷ ಕಾರ್ಯಪಡೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಮೂಲಭೂತವಾದ ನಿಯಂತ್ರಣ ಇವರ ಜವಾಬ್ದಾರಿಯಂತೆ ನೈತಿಕ ಪೊಲೀಸ್ ಗಿರಿ ಕಡಿವಾಣಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. 248 ಸಿಬ್ಬಂದಿಗಳನ್ನು ಹೊಂದಿರುವಂತಹ ಒಂದು ವಿಶೇಷ ತಂಡ ಇದು. ದ್ವೇಷ ಭಾಷಣ, ಕೋಮು ಹಿಂಸಾಚಾರ, ಮೂಲಭೂತವಾದ ಇದನ್ನೆಲ್ಲ ನಿಯಂತ್ರಣ ಮಾಡೋದು ಇವರ ಜವಾಬ್ದಾರಿ ಅಂತ. ಇದು ಒಂದು ಕೇವಲ ಯಾವುದೋ ಒಂದು ಧರ್ಮದವರ ವಿರುದ್ಧವಾಗಿ ಅಥವಾ ಇನ್ನೊಂದು ಧರ್ಮದವರ ಪರವಾಗಿ ಮಾಡ್ತಾರೆ ಅಂತ ಆರೋಪಕ್ಕೆ ಗುರಿ ಆಗದೆ ಇದ್ರೆ ಸಾಕು. ಯಾಕಂತಂದ್ರೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗಗಳಲ್ಲಿ ಈ 3 ತಂಡಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಆದ್ರೆ ಇದು ಬಹಳ ಸಮನ್ವಯತೆಯಿಂದ, ಬಹಳ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಬೇಕಾಗತ್ತೆ ಈ ಕಾರ್ಯಪಡೆಗಳು. ಇಲ್ಲದೆ ಹೋದಲ್ಲಿ ಯಾರೋ ಒಬ್ಬರ ಫೇವರ್ ಆಗಿ ಇರುವಂತಹ ಸಾಧ್ಯತೆಗಳು, ಆ ಆರೋಪಗಳು ಕೇಳಿಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಎಡಿಜಿಪಿ ಒಬ್ಬರಿರ್ತಾರೆ, ಡಿವೈಎಸ್ಪಿ ಒಬ್ಬರಿರ್ತಾರೆ ಈ ವಿಶೇಷ ಕಾರ್ಯಪಡೆಯಲ್ಲಿ, ಕಮಾಂಡೆಂಟ್ ಒಬ್ಬರಿರ್ತಾರೆ, ಆರ್ಪಿಐ 4 ಜನ ಇರ್ತಾರೆ. 248 ಜನರ ಒಂದು ಬೃಹತ್ ಕಾರ್ಯಪಡೆ ಇದು. 16 ಜನ ಪಿಎಸ್ಐಗಳಿರ್ತಾರೆ, ಸಿಎಚ್ಸಿಗಳು 60 ಜನ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ದಿನೇ ದಿನೇ ಈ ಕೋಮು ಸೌಹಾರ್ದತೆ ಕಡಿಮೆ ಆಗ್ತಾ ಇದೆ, ಅಷ್ಟೇ ಅಲ್ಲ ಹತ್ಯೆಗಳು ನಡೀತಾ ಇದೆ ಅಂತ. ಇದಕ್ಕೆ ಒಂದು ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂಥದ್ದು ಈಗ ಸರ್ಕಾರ 3 ವಿಭಾಗಗಳಲ್ಲಿ ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಿದೆ. ಪರಿಸ್ಥಿತಿ ಇನ್ನಾದರೂ ಸುಧಾರಿಸಬಹುದಾ ದಿನೇಶ್? ಏನಾಗಬಹುದು ಮುಂದೆ? ಏನೆಲ್ಲ ಅಪ್ಡೇಟ್? ಹೌದು ಶ್ರೀಲಕ್ಷ್ಮಿ, ಏನಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಕೋಮು ಸಂಘರ್ಷಕ್ಕೆ ನೆತ್ತರು ಹರಿತಾನೆ ಇದೆ, ಇದು ನಿಲ್ತಾನೆ ಇಲ್ಲ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ಆಕ್ರೋಶಗಳು ಕೂಡ ಬಹಳಷ್ಟು ಕೇಳಿ ಬಂದಿದ್ದು, ಇದರ ಜೊತೆಗೆ ಇಲ್ಲಿನ ಎಸ್ಪಿ ಹಾಗೂ ಕಮಿಷನರ್ ವಿರುದ್ಧ ಕೂಡ ಆಕ್ರೋಶ ಕೇಳಿ ಬಂದಿದ್ದು. ಅಂದ್ರೆ ಇದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭದ್ರತೆ ಕಡಿಮೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆದ್ರೆ, ಎಸ್ಪಿ ವ್ಯಾಪ್ತಿಯಲ್ಲಿ ಅಬ್ದುಲ್ ರೆಹಿಮಾನ್ ಅವರ ಹತ್ಯೆ ಆಗಿತ್ತು. ಈ ರೀತಿಯಾದಂತಹ ಹತ್ಯೆಗಳು ನಡೀತಾನೆ ಇತ್ತು. ಜೊತೆಗೆ ಒಂದಷ್ಟು ಚೂರಿ ಇರಿತ ಪ್ರಕರಣಗಳು ಕೂಡ ಜಾಸ್ತಿ ಆಗಿತ್ತು. ಹೀಗಾಗಿ ಏನು ಮಂಗಳೂರು ಕಮಿಷನರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಅನ್ನು ಬದಲಾವಣೆ ಮಾಡಬೇಕು ಅನ್ನುವಂತ ಆಕ್ರೋಶ ಎಲ್ಲೆಡೆ ಕೇಳಿ ಬಂದಿತ್ತು. ಬಿಜೆಪಿಗಳಿಂದಲೂ ಕೂಡ ಅದೇ ರೀತಿಯಾದ ಆಕ್ರೋಶ ಕೇಳಿ ಬಂದಿದೆ. ಇತ್ತ ಕಾಂಗ್ರೆಸ್ನವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಮುಸ್ಲಿಂ ಮುಖಂಡರು, ಅಂದ್ರೆ ನಿನ್ನೆ ತಾನೇ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಭೆ ಮಾಡಿದಂತಹ ಮುಸ್ಲಿಂ ಮುಖಂಡರು ಕೂಡ ಇದೇ ಪ್ರಮುಖ ಆಗ್ರಹವನ್ನು ಮುಂದಿಟ್ಟಿರುವಂತದ್ದು. ಅಂದ್ರೆ ಕಮಿಷನರ್ ಮತ್ತು ಎಸ್ಪಿ 2 ಜನ ಕೂಡ ಚೇಂಜ್ ಆಗಬೇಕು ಅನ್ನುವಂತ ಆಗ್ರಹ ಕೂಡ ಅವರದ್ದಾಗಿತ್ತು. ಒಟ್ಟಿನಲ್ಲಿ ಜನರ ಆಕ್ರೋಶದ ನಡುವೆ ಈಗ ನಿನ್ನೆ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಿರುವಂತದ್ದು. ಮಂಗಳೂರಿನ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರನ್ನ ವರ್ಗಾವಣೆ ಮಾಡಿ ಅವರ ಪ್ಲೇಸ್ಗೆ ಸುಧೀರ್ ರೆಡ್ಡಿ ಅವರನ್ನ ನೇಮಕ ಮಾಡಿರುವಂತದ್ದು. ಜೊತೆಗೆ ಏನು ಎಸ್ಪಿ ಆಗಿ ಯತೀಶ್ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು. ಅವರ ಸ್ನಾನಕ್ಕೆ ಏನು ಉಡುಪಿಯಲ್ಲಿ ಎಸ್ಪಿ ಆಗಿದ್ದಂತ ಅರುಣ್ ಕುಮಾರ್ ಅವರನ್ನ ನೇಮಕ ಮಾಡಿರುವಂತದ್ದು. ಇಬ್ರು ಕೂಡ ಖಡಕ್ ಪೊಲೀಸ್ ಅಧಿಕಾರಿ ಅನ್ನುವಂತ ಹೆಸರು ಪಡೆದವರು. ಸುಧೀರ್ ರೆಡ್ಡಿ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆಗಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಈ ರೀತಿಯಾದಂತಹ ಕೋಮು ಸಂಘರ್ಷವನ್ನು ನಿಯಂತ್ರಣಕ್ಕೆ ತಂದಿದ್ರು. ಖಡಕ್ ಎಸ್ಪಿ ಅನ್ನುವಂತ ಹೆಸರನ್ನು ಕೂಡ ಪಡೆದಿದ್ರು. ಜೊತೆಗೆ ಅರುಣ್ ಕುಮಾರ್, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಎಸ್ಪಿ ಆಗಿ ಬರ್ತಾ ಇರುವಂತಹ ಅರುಣ್ ಕುಮಾರ್ ಅವರು ಕೂಡ ಬಹಳಷ್ಟು ಹೆಸರು ಮಾಡಿದವರು. ಖಡಕ್ ಎಸ್ಪಿ ಅನ್ನುವಂಥದ್ದು ಬಹಳಷ್ಟು ಖ್ಯಾತಿಯನ್ನು ಪಡೆದಿದ್ದಾರೆ. ಉಡುಪಿ ಭಾಗದಲ್ಲಾದಂತಹ ಒಂದಷ್ಟು ಏನು ಘಟನೆಗಳನ್ನು ಕೂಡ ನಿಯಂತ್ರಣ ಮಾಡಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡಕ್ಕೆ ಇವರು ಮನೆಯುವುದಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಉಡುಪಿ ಭಾಗದಲ್ಲಿ ಇರುವಂತದ್ದು. ಹೀಗೆ ಹೊಸ ಏನು ಅಧಿಕಾರಿಗಳನ್ನು ಈಗಾಗಲೇ ನೇಮಕ ಮಾಡಿರುವಂತದ್ದು. ಎಸ್ಪಿ ಆಗಿ ಉಡುಪಿಯಲ್ಲಿ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದಂತ ಅರುಣ್ ಕುಮಾರ್ ಅವರು ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ರೆ, ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಬದಲಾವಣೆ ಹೊಸ ಏನು ಇದಕ್ಕೆ ಕಾರಣ ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಇಬ್ರು ಕೂಡ ಏನು ಖಡಕ್ ಪೊಲೀಸ್ ಅಧಿಕಾರಿಗಳಾಗಿ ಹೆಸರು ಮಾಡಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿನ ಕೋಮು ಗಳೆಬಗಲಾಗಿರ್ಬೋದು, ಒಂದಷ್ಟು ಹತ್ಯಾ ಪ್ರಕರಣಗಳಾಗಿರ್ಬೋದು, ಚೂರಿತ ಪ್ರಕರಣಗಳಾಗಿರ್ಬೋದು, ಇವುಗಳು ನಿಯಂತ್ರಣಕ್ಕೆ ಬರುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.